ಈಗ ಮೂರೂ ಪಕ್ಷದಲ್ಲೂ ಕೂಡ ಈ ರಾಜ್ಯಸಭೆ ಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗಿದೆ. ರೈತ ಬಿಜೆಪಿ ಜೆಡಿಎಸ್ನಿಂದ ಆಯ್ಕೆ ಕಗ್ಗಂಟಾಗಿದೆ. ಸುಮಲತಾ, ಸದಾನಂದಗೌಡ, ಮೈತ್ರಿಯಿಂದ ದೇವೇಗೌಡ ಈ ಮೂವರ ಪೈಕಿ ಯಾರು ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ರಾಜಕಾರಣದಲ್ಲೀಗ ರಾಜ್ಯಸಭಾ ಚುನಾವಣೆ ಮಾಡ್ತಾ ಇದೆ. ಜೂನ್ 18ರಂದು ರಾಜ್ಯಸಭಾ ಎಲೆಕ್ಷನ್ಗೆ ಅಖಾಡ ಸಿದ್ದವಾಗಿದೆ. ಸದಸ್ಯರ ನಿವೃತ್ತಿಯಿಂದ ಕರ್ನಾಟಕದ ಒಟ್ಟು 4 ಸ್ಥಾನಗಳು ತೆರವಾಗಲಿದ್ದು, ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ಪವನ್ ಖೇರಾ, ಮುಸ್ಲಿಂ ಕೋಟಾದಡಿ ಮನ್ಸೂರ್ ಅಲಿ ಖಾನ್ಗೆ ಟಿಕೆಟ್ ಘೋಷಣೆಯಾಗಿದೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರವನ್ನು ಸಲ್ಲಿಸಿ ಅಖಾಡಕ್ಕೆ ಧುಮುಕಿದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಸಭೆಗೆ 3 ಜನ, ನಿನ್ನೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಇವತ್ತು ಪವನ್ ಖೇರಾ ಅವರವರು ಮತ್ತು ಮನ್ಸೂರ್ ಅಲಿ ಖಾನ್ ರವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮೈತ್ರಿಯಲ್ಲಿ ರಾಜ್ಯಸಭಾ ಟಿಕೆಟ್ ಜಟಾಪಟಿ. ಟಿವಿಎಸ್, ಸುಮಲತಾ, ದೇವೇಗೌಡ ನಡುವೆ ಫೈಟ್. ಕಾಂಗ್ರೆಸ್ ಏನೋ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ರಾಜ್ಯಸಭಾ ಟಿಕೆಟ್ ಜಟಾಪಟಿ ಮುಂದುವರಿತಾನೇ ಇದೆ. ಸಂಖ್ಯಾಬಲದ ಆಧಾರದ ಮೇಲೆ ಸಿಗುವಂತಹ ಒಂದು ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. 3-4 ನಾಯಕರ ನಡುವೆ ಸಮರ ಶುರುವಾಗಿದೆ. ರಾಜ್ಯಸಭೆ ಸ್ಥಾನಕ್ಕೆ ಬಿಜೆಪಿಯಲ್ಲಿ 3 ಹೆಸರು ಚಾಲ್ತಿಯಲ್ಲಿದೆ. ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹೆಸರು ಮುಂಚೂಣಿಯಲ್ಲಿದೆ. ಇವರ ಜೊತೆಗೆ ಪಕ್ಷದ ನಿಷ್ಠಾವಂತ ಸಂಘಟನಾ ಚತುರ ನಿರ್ಮಲ್ ಕುಮಾರ್ ಸುರಾನಾ ಹೆಸರು ಕೂಡ ರೇಸ್ನಲ್ಲಿದೆ. ಜೆಡಿಎಸ್ನಿಂದ ಮಾಜಿ ಪ್ರಧಾನಿ ಹೆಸರು ಪ್ರಸ್ತಾಪ. ಇತ್ತ ಮೈತ್ರಿ ಮಿತ್ರ ಜೆಡಿಎಸ್ ಕೂಡ ರಾಜ್ಯಸಭೆ ಅಖಾಡದಲ್ಲಿ ತನ್ನದೇ ಆದಂತಹ ಲೆಕ್ಕಾಚಾರದಲ್ಲಿ ಮುಳುಗಿದೆ. ಮೈತ್ರಿಕೂಟದ ವತಿಯಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಹೆಸರು ಮುಂಚೂಣಿಯಲ್ಲಿದೆ. ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ದೇವೇಗೌಡರ ಅನುಭವ ಮೈತ್ರಿಕೂಟಕ್ಕೆ ಆನೆಬಲವನ್ನು ತರಲಿದೆ ಎಂಬುದು ಜೆಡಿಎಸ್ ನಾಯಕರ ಲೆಕ್ಕಾಚಾರ. ಬಿಜೆಪಿಯಿಂದ ಸುಮಲತಾ ಅಂಬರೀಶ್ ಹಾಗೂ ಜೆಡಿಎಸ್ನಿಂದ ಮಾಜಿ ಪ್ರಧಾನಿ ದೇವೇಗೌಡರ ನಡುವೆ ಫೈಟ್ ಶುರುವಾಗಿದೆ. ಅಂತಿಮವಾಗಿ ಯಾರಿಗೆ ರಾಜ್ಯಸಭೆ ಟಿಕೆಟ್ ಸಿಗುತ್ತೆ ಅನ್ನೋದು ಕುತೂಹಲವನ್ನು ಮೂಡಿಸಿದೆ. ಆದರೆ ಹೈಕಮಾಂಡ್ ಬೇರೆಯದ್ದೇ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ. ರಾಜ್ಯಸಭೆ ದಂಗಲ್, ಹೈಕಮಾಂಡ್ ಮಾಸ್ಟರ್ ಪ್ಲಾನ್. ಮಹಾರಾಷ್ಟ್ರದಿಂದ ದೊಡ್ಡಗೌಡರ ಎಂಟ್ರಿಗೆ ಪ್ಲಾನ್. ರಾಜ್ಯಸಭಾ ಟಿಕೆಟ್ ಜಟಾಪಟಿಗೆ ಮದ್ದನ್ನು ಅರಿಯೋಕೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ರಾಜ್ಯದ ಬಿಜೆಪಿ ನಾಯಕರಿಗೆ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಕಳುಹಿಸುವ ಲೆಕ್ಕಾಚಾರ ಕೂಡ ಹಾಕಿಕೊಂಡಿದೆಯಂತೆ. ಮೈತ್ರಿ ಮಿತ್ರರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರನ್ನ ಮಹಾರಾಷ್ಟ್ರದ ಕೋಟಾದಿಂದ ರಾಜ್ಯಸಭೆಗೆ ಕಳುಹಿಸಲು ಪ್ಲಾನ್ ಮಾಡ್ತಿದೆಯಂತೆ. ಈ ಬಗ್ಗೆಯೂ ಕೂಡ ಮಾತುಕತೆಗಳು ಕೂಡ ನಡೀತಾ ಇವೆಯಂತೆ. ಈ ಬಿಜೆಪಿ ಹೈಕಮಾಂಡ್ ಕೊಂಚ ಸರ್ಪ್ರೈಸ್ ಕೊಡುವುದರಲ್ಲಿ ಎಕ್ಸ್ಪರ್ಟ್ ಅನಿಸುತ್ತೆ. ಹೀಗಾಗಿ ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲಿ ಯಾರಿಗೆ ಮಣಿ ಹಾಕುತ್ತೆ ಅನ್ನೋದೇ ಸಸ್ಪೆನ್ಸ್. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಮೂರೂ ಪಕ್ಷದಲ್ಲೂ ಕೂಡ ಈ ರಾಜ್ಯಸಭೆ ಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗಿದೆ. ರೈತ ಬಿಜೆಪಿ ಜೆಡಿಎಸ್ನಿಂದ ಆಯ್ಕೆ ಕಗ್ಗಂಟಾಗಿದೆ. ಸುಮಲತಾ, ಸದಾನಂದಗೌಡ, ಮೈತ್ರಿಯಿಂದ ದೇವೇಗೌಡ ಈ ಮೂವರ ಪೈಕಿ ಯಾರು ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ರಾಜಕಾರಣದಲ್ಲೀಗ ರಾಜ್ಯಸಭಾ ಚುನಾವಣೆ ಮಾಡ್ತಾ ಇದೆ. ಜೂನ್ 18ರಂದು ರಾಜ್ಯಸಭಾ ಎಲೆಕ್ಷನ್ಗೆ ಅಖಾಡ ಸಿದ್ದವಾಗಿದೆ. ಸದಸ್ಯರ ನಿವೃತ್ತಿಯಿಂದ ಕರ್ನಾಟಕದ ಒಟ್ಟು 4 ಸ್ಥಾನಗಳು ತೆರವಾಗಲಿದ್ದು, ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ಪವನ್ ಖೇರಾ, ಮುಸ್ಲಿಂ ಕೋಟಾದಡಿ ಮನ್ಸೂರ್ ಅಲಿ ಖಾನ್ಗೆ ಟಿಕೆಟ್ ಘೋಷಣೆಯಾಗಿದೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರವನ್ನು ಸಲ್ಲಿಸಿ ಅಖಾಡಕ್ಕೆ ಧುಮುಕಿದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಸಭೆಗೆ 3 ಜನ, ನಿನ್ನೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಇವತ್ತು
ಪವನ್ ಖೇರಾ ಅವರು ಮತ್ತು ಮನ್ಸೂರ್ ಅಲಿ ಖಾನ್ ರವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮೈತ್ರಿಯಲ್ಲಿ ರಾಜ್ಯಸಭಾ ಟಿಕೆಟ್ ಜಟಾಪಟಿ. ಇವಿಎಸ್, ಸುಮಲತಾ, ದೇವೇಗೌಡ ನಡುವೆ ಫೈಟ್. ಕಾಂಗ್ರೆಸ್ ಏನೋ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ರಾಜ್ಯಸಭಾ ಟಿಕೆಟ್ ಜಟಾಪಟಿ ಮುಂದುವರಿತಾನೇ ಇದೆ. ಸಂಖ್ಯಾಬಲದ ಆಧಾರದ ಮೇಲೆ ಸಿಗುವಂತಹ ಒಂದು ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. 3-4 ನಾಯಕರ ನಡುವೆ ಸಮರ ಶುರುವಾಗಿದೆ. ರಾಜ್ಯಸಭೆ ಸ್ಥಾನಕ್ಕೆ ಬಿಜೆಪಿಯಲ್ಲಿ 3 ಹೆಸರು ಚಾಲ್ತಿಯಲ್ಲಿದೆ. ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹೆಸರು ಮುಂಚೂಣಿಯಲ್ಲಿದೆ. ಇವರ ಜೊತೆಗೆ ಪಕ್ಷದ ನಿಷ್ಠಾವಂತ ಸಂಘಟನಾ ಚತುರ ನಿರ್ಮಲ್ ಕುಮಾರ್ ಸೊರಾನ ಹೆಸರು ಕೂಡ ರೇಸ್ನಲ್ಲಿದೆ. ಜೆಡಿಎಸ್ನಿಂದ ಮಾಜಿ ಪ್ರಧಾನಿ ಹೆಸರು ಪ್ರಸ್ತಾಪ. ಇತ್ತ ಮೈತ್ರಿ ಮಿತ್ರ ಜೆಡಿಎಸ್ ಕೂಡ ರಾಜ್ಯಸಭೆ ಅಖಾಡದಲ್ಲಿ ತನ್ನದೇ ಆದಂತಹ ಲೆಕ್ಕಾಚಾರದಲ್ಲಿ ಮುಳುಗಿದೆ. ಮೈತ್ರಿಕೂಟದ ವತಿಯಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೆಸರು ಮುಂಚೂಣಿಯಲ್ಲಿದೆ. ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ದೇವೇಗೌಡರ ಅನುಭವ ಮೈತ್ರಿಕೂಟಕ್ಕೆ ಆನೆಬಲವನ್ನು ತರಲಿದೆ ಎಂಬುದು ಜೆಡಿಎಸ್ ನಾಯಕರ ಲೆಕ್ಕಾಚಾರ. ಬಿಜೆಪಿಯಿಂದ ಸುಮಲತಾ ಅಂಬರೀಶ್ ಹಾಗೂ ಜೆಡಿಎಸ್ನಿಂದ ಮಾಜಿ ಪ್ರಧಾನಿ ದೇವೇಗೌಡರ ನಡುವೆ ಫೈಟ್ ಶುರುವಾಗಿದೆ. ಅಂತಿಮವಾಗಿ ಯಾರಿಗೆ ರಾಜ್ಯಸಭೆ ಟಿಕೆಟ್ ಸಿಗುತ್ತೆ ಅನ್ನೋದು ಕುತೂಹಲವನ್ನು ಮೂಡಿಸಿದೆ. ಆದರೆ ಹೈಕಮಾಂಡ್ ಬೇರೆಯದ್ದೇ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ. ರಾಜ್ಯಸಭೆ ದಂಗಲ್, ಹೈಕಮಾಂಡ್ ಮಾಸ್ಟರ್ ಪ್ಲಾನ್. ಮಹಾರಾಷ್ಟ್ರದಿಂದ ದೊಡ್ಡಗೌಡರ ಎಂಟ್ರಿಗೆ ಪ್ಲಾನ್. ರಾಜ್ಯಸಭಾ ಟಿಕೆಟ್ ಜಟಾಪಟಿಗೆ ಮದ್ದನ್ನ ಅರಿಯೋಕೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ರಾಜ್ಯದ ಬಿಜೆಪಿ ನಾಯಕರಿಗೆ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಕಳುಹಿಸುವ ಲೆಕ್ಕಾಚಾರ ಕೂಡ ಹಾಕಿಕೊಂಡಿದೆಯಂತೆ. ಮೈತ್ರಿ ಮಿತ್ರರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರನ್ನ ಮಹಾರಾಷ್ಟ್ರದ ಕೋಟಾದಿಂದ ರಾಜ್ಯಸಭೆಗೆ ಕಳುಹಿಸಲು ಪ್ಲಾನ್ ಮಾಡ್ತಿದೆಯಂತೆ. ಈ ಬಗ್ಗೆಯೂ ಕೂಡ ಮಾತುಕತೆಗಳು ಕೂಡ ನಡೀತಾ ಇವೆಯಂತೆ. ಈ ಬಿಜೆಪಿ ಹೈಕಮಾಂಡ್ ಕೊಂಚ ಸರ್ಪ್ರೈಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅನಿಸುತ್ತೆ. ಹೀಗಾಗಿ ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲಿ ಯಾರಿಗೆ ಮಣಿ ಹಾಕುತ್ತೆ ಅನ್ನೋದೇ ಸಸ್ಪೆನ್ಸ್. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಮೂರೂ ಪಕ್ಷದಲ್ಲೂ ಕೂಡ ಈ ರಾಜ್ಯಸಭೆ ಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗಿದ್ರೆ ಇತ್ತ ಬಿಜೆಪಿ ಜೆಡಿಎಸ್ನಿಂದ ಆಯ್ಕೆ ಕಗ್ಗಂಟಾಗಿದೆ. ಸುಮಲತಾ, ಸದಾನಂದಗೌಡ, ಮೈತ್ರಿಯಿಂದ ದೇವೇಗೌಡ ಈ ಮೂವರ ಪೈಕಿ ಯಾರು ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ರಾಜಕಾರಣದಲ್ಲೀಗ ರಾಜ್ಯಸಭಾ ಚುನಾವಣೆ ಮಾಡ್ತಾ ಇದೆ. ಜೂನ್ 18ರಂದು ರಾಜ್ಯಸಭಾ ಎಲೆಕ್ಷನ್ಗೆ ಅಖಾಡ ಸಿದ್ದವಾಗಿದೆ. ಸದಸ್ಯರ ನಿವೃತ್ತಿಯಿಂದ ಕರ್ನಾಟಕದ ಒಟ್ಟು 4 ಸ್ಥಾನಗಳು ತೆರವಾಗಲಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ಪವನ್ ಖೇರಾ, ಮುಸ್ಲಿಂ ಕೋಟಾದಡಿ ಮನ್ಸೂರ್ ಅಲಿ ಖಾನ್ಗೆ ಟಿಕೆಟ್ ಘೋಷಣೆಯಾಗಿದೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರವನ್ನು ಸಲ್ಲಿಸಿ ಅಖಾಡಕ್ಕೆ ಧುಮುಕಿದ್ದಾರೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಸಭೆಗೆ 3 ಜನ, ನಿನ್ನೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಇವತ್ತು ಪವನ್ ಖೇರಾ ಅವರು ಮತ್ತು ಮನ್ಸೂರ್ ಅಲಿ ಖಾನ್ ರವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮೈತ್ರಿಯಲ್ಲಿ ರಾಜ್ಯಸಭಾ ಟಿಕೆಟ್ ಜಟಾಪಟಿ. ಇವಿಎಸ್, ಸುಮಲತಾ, ದೇವೇಗೌಡ ನಡುವೆ ಫೈಟ್. ಕಾಂಗ್ರೆಸ್ ಏನೋ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ರಾಜ್ಯಸಭಾ ಟಿಕೆಟ್ ಜಟಾಪಟಿ ಮುಂದುವರಿತಾನೇ ಇದೆ. ಸಂಖ್ಯಾಬಲದ ಆಧಾರದ ಮೇಲೆ ಸಿಗುವಂತಹ ಒಂದು ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. 3-4 ನಾಯಕರ ನಡುವೆ ಸಮರ ಶುರುವಾಗಿದೆ. ರಾಜ್ಯಸಭೆ ಸ್ಥಾನಕ್ಕೆ ಬಿಜೆಪಿಯಲ್ಲಿ 3 ಹೆಸರು ಚಾಲ್ತಿಯಲ್ಲಿದೆ. ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹಾಗೂ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹೆಸರು ಮುಂಚೂಣಿಯಲ್ಲಿದೆ. ಇವರ ಜೊತೆಗೆ ಪಕ್ಷದ ನಿಷ್ಠಾವಂತ ಸಂಘಟನಾ ಚತುರ ನಿರ್ಮಲ್ ಕುಮಾರ್ ಸೊರಾನ ಹೆಸರು ಕೂಡ ರೇಸ್ನಲ್ಲಿದೆ. ಜೆಡಿಎಸ್ನಿಂದ ಮಾಜಿ ಪ್ರಧಾನಿ ಹೆಸರು ಪ್ರಸ್ತಾಪ. ಇತ್ತ ಮೈತ್ರಿ ಮಿತ್ರ ಜೆಡಿಎಸ್ ಕೂಡ ರಾಜ್ಯಸಭೆ ಅಖಾಡದಲ್ಲಿ ತನ್ನದೇ ಆದಂತಹ ಲೆಕ್ಕಾಚಾರದಲ್ಲಿ ಮುಳುಗಿದೆ. ಮೈತ್ರಿಕೂಟದ ವತಿಯಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೆಸರು ಮುಂಚೂಣಿಯಲ್ಲಿದೆ. ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ